ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿಸ್ ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ಸೊ ಯಾವ ವಿಡಿಯೋ ಏನು ಅಂತ ಹೇಳಿ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನಿವತ್ತು ಮಾಡ್ತಾ ಇರೋದು ಪನ್ನೀರ್ನ ಯಾವ ರೀತಿ ನಾನು ಮನೆಯಲ್ಲಿ ಮಾಡ್ತೀನಿ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ನಾನು ಇಲ್ಲಿ ನೋಡಿ, ಅಂಗನವಾಡಿಯಲ್ಲಿ ಕೊಡೋ ಮಿಲ್ಕ್ ಪೌಡರಿಂದ ನಾನಿವತ್ತು ಪನ್ನೀರ್ನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಬರುತ್ತೆ, ಯಾವ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಬೇಕು ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಮ್ ಲೆಟ್ ಸ್ಟಾರ್ಟ್. ಸೊ ಇದು ಆಲ್ಮೋಸ್ಟ್ 500 ಗ್ರಾಮ್ ಅಂದರೆ ಅರ್ಧ kg ಮಿಲ್ಕ್ ಪೌಡರ್ ಇದೆ. ಸೊ ಇದರಲ್ಲಿ ನಾನು ಈಗ 1 ಗ್ಲಾಸ್ ಆಫ್ ಮಿಲ್ಕ್ ಪೌಡರ್ನ ತಗೊಳ್ತೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು 1 ಗ್ಲಾಸ್ ಆಫ್ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಸೊ ನಾನು ಇದನ್ನ ಒಂದು ಹಾಲಿನ ಕಂಟೈನರ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಇದು 1 ಗ್ಲಾಸ್ ಆಫ್ ಮಿಲ್ಕ್ ಪೌಡರ್ಗೆ ನಾನು ಇದೇ ಗ್ಲಾಸಲ್ಲಿ 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀನಿ. ಸೊ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಬನ್ನಿ. 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡೋಣ. ನಾವು 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಫಸ್ಟ್ 1 ಗ್ಲಾಸ್, ಮತ್ತೆ 2, 3. ಫಸ್ಟ್ 3 ಗ್ಲಾಸ್ ನೀರನ್ನ ಹಾಕೊಂಡು ನಾವು ಗಂಟುಗಳನ್ನೆಲ್ಲ ಇಲ್ದಂಗೆ ನಾವು ಮಿಶ್ರಣ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೂ ನೀರು ಬೇಕು ಅಂದ್ರೆ 4ನೇ ಗ್ಲಾಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ? ಅದು ಯಾವ ರೀತಿ ಕಾಣುತ್ತೆ ನಾನು ಮತ್ತೆ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಒಂದು ವಿಸ್ಕರ್ನ ತಗೊಂಡು ಚೆನ್ನಾಗಿ ಹಾಲಿನ ಪೌಡರು ನೀರಲ್ಲಿ ಬೆರ್ಕೊಳ್ಬೇಕು. ಆ ರೀತಿ ನಾವು ಇದನ್ನ ತಿರುಗಿಸ್ಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅದು ರೆಡಿ ಆಗ್ತದೆ ಅಂತ. ಸೊ ಇದು ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಆ ಲಮ್ಸ್ ಎಲ್ಲ ಹೋಗ್ಬಿಡ್ಬೇಕು. ಒಂಚೂರು ಲಮ್ಸ್ ಇರಬಾರ್ದು. ಈ ತರ ಅಂದ್ರೆ ನಾವು ಅಂಗಡಿಯಿಂದ ಹಾಲು ಯಾವ ರೀತಿ ತಂದಾಗಿರುತ್ತೆ, ನೊರೆ ಹಾಲು ಆ ರೀತಿ ಕಾಣಿಸ್ಬೇಕು. ಇದು ಆ ತರ ನಾವು ಇದನ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇದರಲ್ಲಿ ಈಗ ಸೇಮ್ ಹಾಲಿನ ಗಮನೆ ಬರ್ತಾಯಿದೆ. ಸೊ ಯಾವ ಲಮ್ಸು ಇಲ್ಲ, ಬಟ್ ಆದ್ರೂ ಒಂದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಅನ್ನಿಸ್ತಾ ಇದೆ. ಸೊ ಇನ್ನೂ 1 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಲಾಸ್ಟ್ ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿದ್ದೀವಿ. ಸೊ ನಾವು ಈಗ ಇದು ನಮಗೆ ತೆಳ್ಳಗಾಗಿದೆ. ಸೊ ಈ ಹಾಲನ್ನ ನಾವೀಗ ಕಾಯಿಸ್ಕೊಳ್ಳೋಣ. ಬಟ್ ಕಾಯಕ್ಕಿಡೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಹಾಲು ಕಾಯಿಲಿ, ಅಷ್ಟರೊಳಗೆ ನಾವು ನಿಂಬೆಹಣ್ಣಿನ ರಸನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು 2 ನಿಂಬೆಹಣ್ಣನ್ನ ತಗೊಂಡಿದ್ದೀನಿ. ಸೊ ಇದು ಮೀಡಿಯಂ ಗಾತ್ರದಾಗಿರೋದ್ರಿಂದ 2 ನಿಂಬೆಹಣ್ಣು ಸಾಕಾಗುತ್ತೆ. ಸೊ ಇದ್ರದ್ದು ರಸನ ನಾನು ಫುಲ್ ಸ್ಕ್ವೀಸ್ ಮಾಡಿ ಇಟ್ಕೊಳ್ತೀನಿ. ಈಗ ಗೈಸ್ ದೊಡ್ಡ ನಿಂಬೆ ಹಣ್ಣು ಆಗಿರೋದ್ರಿಂದ ಒಂದರದೇ ರಸ ಜಾಸ್ತಿ ಬಂದಿದೆ. ಸೊ 2 ಬಂದು ನಾನೀಗ ಒಂದೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನಿಮಗೆ ಎಷ್ಟು ನನಗೆ ಬಂದಿದೆ ಲಿಕ್ವಿಡ್ ಅಂತ ಹೇಳಿ. ಇಲ್ಲಿ ಇಷ್ಟು ನಿಂಬೆ ಹಣ್ಣಿನ ರಸ ಸಿಕ್ಕಿದೆ ಒಂದು ಹಣ್ಣಲ್ಲಿ. ಸೊ ನಿಂಬೆ ಹಣ್ಣು ಒಂದು ಹಣ್ಣಲ್ಲಿ ಇಷ್ಟೊಂದು ರಸ ಸಿಕ್ಕಿದೆ. ಸೊ ಈ ಕಡೆ ಇನ್ನು ಹಾಲಿಲ್ಲಿ ಕಾಯ್ತಾ ಇದೆ. ಸೊ ಹಾಲು ಹುಕ್ ಬಂದ್ಮೇಲೆ ಸ್ವಲ್ಪನೇ ನಿಂಬೆ ಹಣ್ಣಿನ ರಸನ ಸೇರಿಸೋಣ. ಇಲ್ಲಿ ನೋಡ್ತಾ ಇರ್ಬೋದು, ಹಾಲು ಹುಕ್ಕಕ್ಕೆ ಅಂತ ಬರ್ತಾ ಇದೆ, ಬಟ್ ಇನ್ನು ಹುಕ್ ಬಂದಿಲ್ಲ. ಸೊ ಹುಕ್ ಬರಲಿ. ಅದು ಹುಕ್ ಬಂದಮೇಲೆ ಒಂದು ಚೂರು ಹೆಚ್ಚು ನಿಂಬೆ ಹಣ್ಣನ್ನು ನಾವು ಇಡೋಣ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಹಾಲು ಹುಕ್ಕಕ್ಕೆ ಬರ್ತಾ ಇದೆ. ಸೊ ಹಾಲು ಉಕ್ಕಂತು. ಹಾಲು ಉಕ್ ಬಂತು. ಸೊ ಇವಾಗ ನಾನು ಈ ಹಾಲಿಗೆ ಒಂದು ಚೂರಾಗಿ ನಿಂಬೆಹಣ್ಣಿನ ರಸನ ಹಿಂಡ್ಕೊಡ್ತೀನಿ. ನೋಡ್ತಾ ಇರ್ಬೋದು. ಸೊ ನಾವು ಈಗ ಈ ರೀತಿ ನಿಂಬೆಹಣ್ಣಿನ ರಸನ ಹಾಲಿಗೆ ಆ್ಯಡ್ ಮಾಡೋಣ. ಸೊ ನೋಡಿ, ಹಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಹಾಲು ಹಿಂಗೆ ಹೊಡ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಆರಾದ್ಮೇಲೆ ಈ ಹಾಲು ಮತ್ತು ನೀರು ಸಪ್ರೇಟ್ ಆಗುತ್ತೆ. ಆಮೇಲೆ ಪನ್ನೀರ್ನ ನಾವು ಸಪ್ರೇಟಾಗಿ ಇಟ್ಕೊಳ್ಬೋದು. ಒಂದು 5 ನಿಮಿಷ ಹಾರಾಕ್ಬಿಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು, ಈಗ ಹಾಲು ನೀರು ಸಪ್ರೇಟ್ ಆಗಿದೆ. ಸೊ ಬನ್ನಿ ನಾವೀಗ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಇದು ಪನ್ನೀರು. ಬನ್ನಿ ಇದನ್ನು ವಾಶ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಒಂದು 2 ಸತಿ. ನಮಗೆ ಈ ರೀತಿಯಾದ ಪನ್ನೀರ್ ಸಿಕ್ಕಿದೆ. ಬಟ್ ಇದಕ್ಕಿನ್ನೂ ನಾವು ನಿಂಬೆಹಣ್ಣಿನ ರಸ ಹಿಂಡೋದ್ರಿಂದ ಹುಳಿ ಅಂಶ ಇರುತ್ತೆ. ಸೊ ಅದನ್ನು ನಾವು ಇನ್ನೊಂದು 2 ನಿಮಿಷ ವಾಶ್ ಮಾಡಬೇಕಾಗತ್ತೆ. ಸೊ ಬನ್ನಿ ವಾಶ್ ಮಾಡೋಣ. ಹೇಳ್ದ ಹಾಗೆ ಸ್ವಲ್ಪ ಪನ್ನೀರನ್ನ ನಾನು ಒಳ್ಳೆ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದರಲ್ಲಿ ಎಕ್ಸೆಸ್ ಆಫ್ ವಾಟರು ಅಥವಾ ಎಕ್ಸೆಸ್ ಆಫ್
ನಿಂಬೆಹಣ್ಣಿನ ನೀರು ಏನೇನಿರುತ್ತೋ ಅದೆಲ್ಲ ಹೊರಟೋಗ್ಬೇಕು. ಪನ್ನೀರು ಹುಳಿ ಅಂಶ ಬರಬಾರ್ದು, ಆ ಥರ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಹಿಂಗೆ ಎಂಟ್ಕೊತಾ ಇರ್ತೀನಿ. ಎಷ್ಟಾಗುತ್ತೋ ಅಷ್ಟನ್ನು ನಾವು ಇದನ್ನು ಎಂಟ್ಕೊಳ್ಬೇಕಾಗತ್ತೆ ಈ ಥರ. ಬನ್ನಿ ಇದನ್ನು ಇನ್ನೂ ಒಂದ್ಸರಿ ವಾಶ್ ಮಾಡೋಣ. ನೋಡಿ, ನಮಗೆ ಆಲ್ಮೋಸ್ಟ್ ಒಂದು ಬಾಲ್. ಸೊ ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ಸೊ ಇದನ್ನು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಮಾಡೋದಂತನೂ ಕೂಡ ನಾನು ನಿಮ್ಮ ಜೊತೆ ಇನ್ನೊಂದ್ಸತಿ ಶೇರ್ ಮಾಡ್ತೀನಿ. ಬಟ್ ಈಗ ಇದು ಇನ್ನೊಂದ್ಸತಿ ವಾಶ್ ಮಾಡಿಬಿಟ್ಟು ರೆಡಿ ಮಾಡಿಡೋಣ. ಇದನ್ನು ಇನ್ನೊಂದ್ಸತಿ ವಾಶ್ ಮಾಡಿ ಎಕ್ಸೆಸ್ ಆಫ್ ವಾಟರ್ನ ಇಡ್ತಾ ಇದ್ದೀನಿ. ನೋಡಿ ಈ ಥರ, ಅಂದರೆ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ನೀರನ್ನ ನಾವು ಈಚೆ ತೆಗಿಬೇಕು ಈ ರೀತಿ. ಸೊ ಪನ್ನೀರ್ ನಾವು ಮನೆಯಲ್ಲೇ ಮಾಡ್ಬೋದು ಆರಾಮಾಗಿ. ಔಟ್ಸೈಡಲ್ಲಿ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಫೇಕ್ ಪನ್ನೀರ್ನ ಪ್ರಮೋಟ್ ಮಾಡೋದೆಲ್ಲ ನೋಡ್ತಾ ಇದ್ದೀನಿ ನಾನು. ಫೇಕ್ ಪನ್ನೀರ್ ಇರುತ್ತೆ, ಹುಷಾರಾಗಿ ತಗೊಳ್ಳಿ ಅಂತಾರೆ. ಸೊ ನಮಗೆ ಐಡಿಯಾನೇ ಇರಲ್ಲ ಇದು ಫೇಕಾ ಇದು ಒಳ್ಳೇದಾ ಅಂತ. ಅದ್ರ ಬದಲು ನಾವೇ 1 ಲೀಟ್ರ್ ಹಾಲು ಇಲ್ಲ ಈ ಥರ ಹಾಲಿನ ಪ್ಯಾಕೆಟ್ನೋ ನಾವು ತಂದು ರೆಡಿ ಆಗಿದೆ. ಈ ಥರ ಟೈಟ್ಗೆ ನಾವು ಹಿಂಗೆ ಬಟ್ಟೆನ ಕಟ್ಬಿಟ್ಟು ಏನಾದರೂ ಒಂದು ತೂಕದ ವಸ್ತುನ ಇದ್ರ ಮೇಲೆ ಇಟ್ಟರೆ ಆಗ್ಬಿಡತ್ತೆ. ಬನ್ನಿ ಇಡೋಣ. ಈ ಥರ ಬಟ್ಲಾಗ ಇಟ್ಬಿಟ್ಟು ಇದ್ರ ಮೇಲೆ ಏನಾದರೂ ಈ ಥರ ತೂಕದ ವಸ್ತುನ ಇಡ್ತಾ ಇದ್ದೀನಿ. ಸೊ ಈ ಥರ ಇಟ್ಟರೆ ಪನ್ನೀರ್ ಇನ್ನೂ ಒಂದು ಸ್ವಲ್ಪ ನೀರು ಎಕ್ಸಸ್ ಏನಾದರೂ ಇದ್ದರೆ ಅದೆಲ್ಲ ಬಿಟ್ಕೊಡುತ್ತೆ. ಬಟ್ಟೆ ಮೇಲೆ ನಿಂತಿಲ್ಲ. ಸೊ ನಾನು ಹಂಗೇನೆ ಈ ತೂಕದ ಕಲ್ಲನ್ನ ನಾನು ಪನ್ನೀರ್ ಮೇಲೆ ಇಟ್ಟಿದ್ದೀನಿ. ನೋಡೋಣ 1-2 ಅವರ್ಸ್ ಬಿಟ್ಬಿಟ್ಟು ಮತ್ತೆ ನಾನು ಓಪನ್ ಮಾಡಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಪನ್ನೀರ್ ಆಗಿದೆ ಅಂತ. ಅವರ್ಸ್ ಆಗಿದೆ, ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪನ್ನೀರ್ ಯಾವ ರೀತಿ ಬಂದಿದೆ ಕಟ್ ಮಾಡಿ ತೋರಿಸ್ತೀನಿ. ಪನ್ನೀರ್ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಟ್ ಮಾಡೋಣ ಬನ್ನಿ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಗೈಸ್ ಪನ್ನೀರ್ ಪೀಸ್ಗಳು. ನೋಡಿ ಕಟ್ ಮಾಡಿರೋದು ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅಡುಗೆ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ ಗೈಸ್ ಹೇಗೆ ಬರುತ್ತೆ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ನಾನು ಪನ್ನೀರ್ಗೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡಿದ್ದೆ.